ನಮ್ಮ ಅಣ್ಣ ಅವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಒಂದು ಒಳ್ಳೆ ನ್ಯೂಸ್ ಏನಂದರೆ, ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಗ್ಳೂರು ಸ್ಟೇಟ್ ಕೋಲಾರ ಡಿಸ್ಟಿಕ್ಕು ಒಂದು ತಾಲೂಕಿನಲ್ಲಿ ಸ್ವಲ್ಪ ಕೆಲಸಗಳು ನಡೀತಾ ಇದೆಯೇ. ಆ ಕೆಲಸಗಳು ಏನಂದರೆ, ಒಂದು ರೋಡ್ನಲ್ಲಿ ಕೆಲಸಗಳು ನಡೀತಾ ಇದ್ದಾರೆ. ಇನ್ನೊಂದು ಏನಂದರೆ ಬ್ರಿಡ್ಜ್ ಕೆಲಸಗಳು. ಇನ್ನೊಂದು ಏನಂದರೆ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ. ರೋಡ್ ಕೆಲಸಗಳು, ಇನ್ನೊಂದು ಯಾವುದೋ ಬ್ರಿಡ್ಜ್ ಕೆಲಸಗಳು. ಎಲ್ಲರಿಗೂ ಒಳ್ಳೇದಾಗಬೇಕು. ಈ ಥರ ಜನಗಳು ಹೋಗ್ತಾ ಇರ್ತಾರೆ, ಗಾಡಿಗಳಲ್ಲಿ, ವಾಹನಗಳಲ್ಲಿ ಈ ಥರ ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು, ಯಾಕೆ ತೊಂದರೆ ಆಗಬಾರ್ದು ಅಂತ ಈ ಥರ ಕೆಲಸಗಳು ನಡೀತಾ ಇರುತ್ತದೆ. ಇನ್ನೊಂದು ಏನಂದರೆ, ಒಂದು ಕೆಲಸಗಳು ಮೈನ್ ರೋಡ್ನಲ್ಲಿ ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದು ತಾಲೂಕು ದೃಶ್ಯ ಏನಂದರೆ, ಒಂದು ಮೈನ್ ರೋಡ್ನಲ್ಲಿ ಬಜಾರ್ನಲ್ಲಿ ಈ ಥರ ಲೆಫ್ಟ್ಗೆ ರೋಡ್ ಇದೆಯೇ, ರೈಟ್ನಲ್ಲಿ ಲೆಫ್ಟು ರೈಟ್ಗೆ ಯಾವ ಥರ ಈ ರೋಡ್ಗಳು ಈ ಥರ ಸೆಂಟರ್ನಲ್ಲಿ ಏನು ಒಂದು ಪೈಪ್ಗಳು ಹಾಕಿದ್ದಾರೆ. ಏನಂದರೆ ಅದು ಐರನ್ ಪೈಪ್ಗಳು. ಅದು ಏನಕ್ಕೆ ಹಾಕಿದ್ದಾರೆ ಅಂದರೆ, ಅದು ಈ ಕಡೆ ಗಾಡಿಗಳು ಹೋಗೋದು ಆ ಕಡೆನೇ ಹೋಗಬೇಕು, ಈ ಕಡೆ ಹೋಗೋದು ಗಾಡಿಗಳು ಈ ಕಡೆನೇ ಹೋಗಬೇಕು. ಈ ಥರ ಪೈಪ್ಗಳು ಹಾಕಿ ರೋಡ್ಗೆ ಡಿವೈಡ್ ಮಾಡಿದ್ದಾರೆ. ಈ ಥರ ರೋಡ್ನಲ್ಲಿ ಒಂದು ಐರನ್ ಪೈಪ್ಗಳು, ಸ್ಕ್ವೈರ್ ಪೈಪ್ಗಳು ಹಾಕಿದ್ದಾರೆ. ಅದು ಏನಂದರೆ, ಈ ಕಡೆ ಗಾಡಿಗಳು ಹೋಗೋದು, ಆ ಕಡೆಯಿಂದ ಗಾಡಿಗಳು ಬರೋಕ್ಕೆ ಇವರಿಗೆ ಏನು ಆಗಬಾರ್ದು, ಒಳ್ಳೆ ಚೆನ್ನಾಗಿ ಹೋಗ್ಬೋದು, ಅವ್ರಿಗೆ ಏನು ತೊಂದರೆ ಆಗಬಾರ್ದು, ಆರಾಮಾಗಿ ಹೋಗ್ಬೋದು ಅಂತ ಈ ಥರ ಕೆಲಸಗಳು ನಡೀತಾ ಇದ್ದಾರೆ. ಅದು ಏನಂದರೆ, ಒಂದು ರೋಡ್ ಇದೆ, ಆ ರೋಡ್ನಲ್ಲಿ ಸೆಂಟರ್ನಲ್ಲಿ ಪೈಪ್ಗಳು ಹಾಕಿದ್ದಾರೆ. ಅದು ಏನಂದರೆ ಪೈಪ್ಗಳು ಒಂದು 10 ಪೈಪ್ಗಳು 15 ಪೈಪ್ಗಳು ಒಂದು ಮುಂದೆ ಮೈನ್ ರೋಡ್ನಲ್ಲಿಂದ ಹಾಕಿದ್ದಾರೆ. ಹಾಕೊಂಡು ಬರ್ತಾ ಇದ್ದಾರೆ. ಆ ಪೈಪ್ಗಳು ಏನಂದರೆ, ಅದು ಒಂದೇ ಕಲರ್ ಇದೆಯೇ. ಆ ರೋಡ್ ನೋಡಿದರೆ ಆ ರೋಡ್ ಏನು ಕಲರ್ ಇದೆಯೇ, ಆ ಪೈಪ್ಗಳು ಅದೇ ಕಲರ್ ಇದೆಯೇ. ಕೆಳಗಡೆ ಸಿಮೆಂಟ್ ಹಾಕಿ ಅದು ಒಳಗಡೆ ಅದು ಹಾಕಿರೋದು. ಆ ಪೈಪ್ಗಳು ಆ ದೂರದಿಂದ ಯಾರನ್ನ ಗಾಡಿಗಳು ಬಂದಿದ್ರೆ ಅವ್ರಿಗೆ ಕಾಣಿಸೋದಿಲ್ಲ. ಅವರು ಯಾವ್ದನ್ನ ಒಂದು ಕಾರುಗಳು, ಟೆಂಪೋಗಳು, ಯಾವ್ದನ್ನ ಒಂದು ಲಾರಿಗಳು ಈ ಥರ ಬಂದಿದ್ರೆ, ಆ ರೋಡ್ ದೂರದಿಂದ ಬರ್ತಾ ಇದ್ರೆ ಅದು ಗೊತ್ತಾಗೋದಿಲ್ಲ. ಲೈಟ್ ಹಾಕಿದ್ರೇನು ಈ ಕಡೆ ಆ ಕಡೆ ರೋಡ್ ಇದೆಯೇ. ಏನಂದರೆ ಗಾಡಿಗಳು ಬರ್ತಾ ಇದ್ದರೆ ಈ ಕಡೆಯಿಂದ ಆ ಕಡೆಯಿಂದ ನೋಡಿದರೆ ಏನಂದರೆ ಆ ಪೈಪ್ಗಳು ಒಂದೇ ಕಲರ್ ಇದೆಯೇ, ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಆ ರೋಡ್ ಯಾವ ಕಲರ್ ಇದೆಯೋ ಆ ಥರ ಹಾಕಿ ಬಿಟ್ಟಿದ್ದಾರೆ. ಇನ್ನೊಂದು ಏನಂದರೆ, ಆ ಥರ ಪೈಪ್ಗಳು ಹಾಕಿದ್ದಾರೆ. ಅದು ಎಲ್ಲರಿಗೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಅದು ಏನಂದರೆ, ಒಂದು ಕೆಲಸ ನಡೀತಾ ಇದೆಯೇ, ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಒಂದು ಪೈಪ್ಗಳು ಹಾಕ್ತಾ ಇದ್ದಾರೆ. ಏನಂದರೆ ಅದು ಹಂಗೆ ಬಿಟ್ಟಿದ್ದಾರೆ, ಇನ್ನೂ ಕೆಲಸ ಮಾಡಬೇಕು. ಅದು ಏನಂದರೆ ಇನ್ನೂ ಪೈಪ್ಗಳು ಆಗಬೇಕಾ ಇಲ್ಲಾಂದರೆ ಅಷ್ಟೇನಾ ಅದು ಗೊತ್ತಾಗೋದಿಲ್ಲ. ಅದು ಏನಂದರೆ ಒಂದು 10-15 ಪೈಪ್ಗಳು, ಒಂದು 10 ಪೈಪ್ಗಳು ಈ ಥರ ಡಿಸ್ಟೆನ್ಸ್ ಬಿಟ್ಟು ಹಾಕಿದ್ದಾರೆ. ಅದು ಏನಂದರೆ ದೂರದಿಂದ ಏನನ್ನ ಒಂದು ಗಾಡಿಗಳು ಬಂದಿದ್ರೆ ಕಾರುಗಳು ಅದು ಏನಂದರೆ ಕಾಣಿಸೋದಿಲ್ಲ. ಅದು ಹಂಗೆ ಬಿಟ್ಟಿದ್ದಾರೆ. ಅದು ಏನಂದರೆ ಯಾರಿಗೋ ಒಬ್ಬರಿಗೂ ತೊಂದರೆ ಆಗಬಾರ್ದು. ಅದು ಏನಂದರೆ ಕಾರುಗಳು ಬರ್ತಾ ಇರ್ತದೆ, ಅದು ಏನಂದರೆ ಅದು ಕಾಣಿಸೋದಿಲ್ಲ. ರೋಡ್ನಲ್ಲಿ ಬಂದಿದ್ರೆ ಟಕಾಮನಿ ಅದಕ್ಕೆ ಹೊಡಿಬಿಡ್ತಾರೆ. ಅದು ಹೊಡಿಬಿಟ್ಟಿದ್ರೆ ಏನಂದರೆ ಯಾರನ್ನ ಆ ಕಾರ್ನಲ್ಲಿ ಯಾರನ್ನ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಚಿಕ್ಕ ಮಕ್ಕಳಿಗೆ ಇರ್ತಾರೆ, ಇಲ್ಲಾಂದರೆ ಯಾರನ್ನ ಒಬ್ಬರು ಹೋಗ್ತಾ ಇದ್ರೇನು ಅದೇನನ್ನ ಜೋರ ಹೊಡಿದ್ರೆ ಏನಾಗುತ್ತದೆ, ಕಾರ್ ಗ್ಲಾಸ್ಗಳು ಬ್ರೇಕ್ ಆಗುತ್ತದೆ. ಕಾರ್ ಮುಂದೆ ಏನನ್ನ ಅದು ಡೋರ್ ಇರುತ್ತದೆ, ಆ ಥರ ಲೈಟ್ಗಳು ಇರುತ್ತದೆ, ಅದು ಎಲ್ಲ ಡ್ಯಾಮೇಜ್ ಆಗುತ್ತದೆ. ಅದು ಹೊಡಿಬಿಟ್ಟಿದ್ರೆ ಅದು ಕಾಣಿಸೋದಿಲ್ಲ. ಏನಕ್ಕೆ ಅದು ಕಾಣಿಸೋದಿಲ್ಲ ಅಂದರೆ, ಅದು ರೋಡ್ ಏನು ಕಲರ್ ಇದೆಯೇ ಆ ಪೈಪ್ಗಳು ಅದೇ ಕಲರ್ ಇದೆಯೇ. ಅದಕ್ಕೋಸ್ಕರ ಏನಂದರೆ ಆ ಥರ ಕೆಲಸ ಮಾಡೋವರು ಏನು ಮಾಡಬೇಕಂದ್ರೆ, ಅದು ಮುಂದೆ ಫಸ್ಟು ಪೈಪ್ ಒಂದು ಹಾಕಿರ್ತಾರೆ. ಆ ಮುಂದೆ ರೋಡ್ನಲ್ಲಿ ಮತ್ತೆ 1 2 3 10 5 10 ಈ ಥರ 15 20 ಪೈಪ್ಗಳು ಹಾಕ್ತಾರೆ. ಅದು ಹಾಕಿ ಬಿಟ್ಬಿಡ್ತಾರೆ. ಹಂಗೆ ಏನಂದರೆ ಇನ್ನೂ ಕೆಲಸ ಇದೆಯೇ, ಇನ್ನೂ ಮಾಡಬೇಕು ಅಂತ ಬಿಟ್ಬಿಡ್ತಾರೆ. ಇನ್ನು ಒಂದು 2 ದಿನ ಇರಲಿ, ಒಂದು 10 ದಿನ ಇರಲಿ, ಒಂದು 15 ದಿನ ಇರಲಿ, ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೆ ಏನು ಆ ಕಲರ್ ಏನಿದೆ, ಈ ಕಡೆಯಿಂದ ಗಾಡಿಗಳು ಬರುತ್ತಾ ಇರುತ್ತದೆ, ಆ ಕಡೆಯಿಂದ
ಗಾಡಿಗಳು ಬರುತ್ತಾ ಇರುತ್ತದೆ, ವಾಹನಗಳು. ಅದು ಏನಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಟೂ ವೀಲರ್ನಲ್ಲಿನೂ ಬರ್ತಾ ಇರ್ತಾರೆ, ಒಬ್ಬರು ಇಬ್ಬರು ಕೂತ್ಕೊಂಡು ಬರ್ತಾ ಇರ್ತಾರೆ. ಅದು ಈ ಕಡೆ ಆ ಕಡೆ ದುಕಾನಗಳು ಇರುತ್ತದೆ, ದುಕಾನ ಶಾಪ್ಗಳು ಇರುತ್ತದೆ. ಅದು ಈ ಕಡೆ ಆ ಕಡೆ ನೋಡ್ಕೊಂಡು ಬರ್ತಾ ಇರ್ತದೆ. ಅದು ಏನಂದರೆ ಆ ಕಡೆ ಪೈಪ್ಗಳು ಹಾಕಿದ್ದಾರೆ. ಅದು ಏನಾರ ಸ್ವಲ್ಪ ಹೊಡಿದ್ರೆ ಅದು ಏನಾಗುತ್ತದೆ, ಯಾರನ್ನ ಹೊಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತದೆ. ಆ ಪೈಪು ಬೆಂಡ್ ಆಗಿದ್ರೆ, ಆ ಪೈಪು ಕಟ್ ಆಗಿದ್ರೆ ಏನು ತೊಂದರೆ ಆಗೋದಿಲ್ಲ. ಅವರು ಮತ್ತೆ ತಗೊಂಡು ಬನ್ನಿ ಆ ಪೈಪು ಹಾಕ್ಬಿಡ್ತಾರೆ. ಏನಂದರೆ ಆ ಜನಗಳು ಹೋಗ್ತಾ ಇರ್ತಾರೆ ಕಾರುಗಳಲ್ಲಿ, ಟೂ ವೀಲರ್ನಲ್ಲಿ, ಟೆಂಪೋಗಳಲ್ಲಿ, ಆಟೋಗಳಲ್ಲಿ ಈ ಥರ ಹೋಗ್ತಾ ಇರ್ತಾರೆ. ಅದು ಕಾಣಿಸೋದಿಲ್ಲ. ಏನಂದರೆ ಹೊಡಿಬಿಡ್ತಾರೆ. ಅದು ಮತ್ತೆ ಎಲ್ಲರಿಗೂ ಡೇಂಜರ್ ಆಗುತ್ತದೆ. ಯಾರು ಹೊಡ್ತಾರೆ ಅವ್ರಿಗೆ, ಆ ಗಾಡಿಗೂ ಡೇಂಜರ್ ಆಗುತ್ತದೆ. ಯಾರನ್ನ ಒಳಗಡೆ ಕೂತ್ಕೊಂಡಿದ್ರೆ ಅವ್ರಿಗೂ ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಈ ಥರ ಕೆಲಸ ಮಾಡಿ ಅವರು ಏನು ಮಾಡಬೇಕಂದ್ರೆ, ಅದು ಪೈಪುಗಳು ಹಾಕಿರ್ತಾರೆ. ಆ ಪೈಪುಗಳಲ್ಲಿ ಮುಂದೆ ಇರಲಿ, ಇಲ್ಲ ಅಂದರೆ ಇನ್ನೂ ಅಲ್ಲಿ ಒಂದು 15 ಪೈಪುಗಳು ಹಾಕಿ ಬಿಟ್ಬಿಡ್ತಾರೆ. ಅದು ಏನು ಮಾಡಬೇಕಂದ್ರೆ, ಈ ಕಡೆ ಫಸ್ಟ್ ಹಾಕಿದ್ರೆ ಪೈಪ್ಗೆ, ಆ ಕಡೆ ಮುಂದೆ ಹಾಕಿರೋ ಪೈಪುಗಳಿಗೆ, ಒಂದು ಪೈಪ್ಗೆ ಇಲ್ಲಿ ಒಂದು 2, 3, 4 ಪೈಪುಗಳಿಗೆ ಏನು ಮಾಡಬೇಕಂದ್ರೆ, ಅದಕ್ಕೂ ರೆಡ್ ಆಕ್ಸೈಡು ಒಂದು ಪ್ರೇಮರು, ವೈಟ್ ಪ್ರೇಮರು ಪೈಂಟು ಹೊಡೆದ್ಬಿಟ್ಟು ಅದಕ್ಕೂ ರೆಡ್ ಕಲರು, ಒಂಥರ ರೇಡಿಯಂ ಕಲರ್ ಒಂದು ದೂರದಿಂದ ನೋಡಿದರೆ ಅದು ಏನಂದರೆ ಅದು ಕಾಣಿಸ್ಬೇಕು. ಆ ಪೈಪುಗಳು ಹಾಕಿರೋದು ಎಲ್ಲರೂ ಗಾಡಿಗಳು ಬರ್ತಾ ಇದ್ರೇನೋ ಅವ್ರಿಗೆ ಕಾಣಿಸ್ಬೇಕು, ಅವ್ರಿಗೆ ಗೊತ್ತಾಗಬೇಕು ಈ ಥರ ಪೈಪುಗಳು ಹಾಕಿದ್ದಾರೆ ಸೆಂಟ್ರಲ್ ರೋಡ್ನಲ್ಲಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಈ ಥರ ಪೈಪುಗಳು ಹಾಕಿ ಒಂದೇ ಕಲರ್ ಇರ್ತದೆ. ಐರನ್ ಏನಂದರೆ ಒಂದು ಐರನ್ ಕಲರ್ ಏನಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತದೆ. ಅದು ರೋಡ್ ಏನು ಕಲರ್ ಇದೆ ಅದೇ ಕಲರ್ ಇರ್ತದೆ. ದೂರದಿಂದ ನೋಡಿದರೆ ಅದು ಕಾಣಿಸೋದಿಲ್ಲ, ಮುಂದೆ ಬಂದಿದ್ದರೆ ಕಾಣಿಸ್ತದೆ. ಏನಂದರೆ ಒಂದೇ ಥರ ಹಾಕಿದ್ದಾರೆ ಪೈಪುಗಳು, ಒಂದೇ ಥರ ಹಾಕಿದ್ದಾರೆ. ಅದು ಏನಾಗುತ್ತದೆ ಅದು ದೂರದಿಂದ ಬರ್ತಾ ಇದೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಏನಂದರೆ ಏನೋ ಫಾಸ್ಟ್ ಸ್ವಲ್ಪ ಸ್ಲೋ ಬಂದಿದ್ರೆ ಅವ್ರಿಗೆ ಏನನ್ನ ಅವರು ಹೊಡಿದ್ರೇನು ಸ್ವಲ್ಪ ಡೇಂಜರ್ ಆಗುತ್ತದೆ. ಯಾರನ್ನ ಫಾಸ್ಟ್ ಬಂದಿದ್ರೆ ಕಾರ್ನಲ್ಲಿ, ಟೂ ವೀಲರ್ನಲ್ಲಿ ಈ ಥರ ಬಂದಿದ್ರೆ ಟಕಾಮರಿ ಹೊಡಿದ್ರೆ ಯಾರಿಗನ್ನ ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಈ ಥರ ಪೈಪುಗಳು ಒಂದು ಹಾಕಿರ್ತಾರೆ. ಅದಕ್ಕೂ ಪ್ರೇಮರು ಪೈಂಟು ಹೊಡಿ, ಅದಕ್ಕೂ ರೇಡಿಯಂ ಕಲರ್ ರೆಡ್ ಕಲರ್ ಬರುತ್ತದೆ. ಅದು ಹೊಡಿದ್ರೆ ಏನಾಗುತ್ತದೆ ಅಂದರೆ, ದೂರದಿಂದ ನೋಡಿದರೆ ಅಲ್ಲಿ ಏನೋ ಒಂದು ರೆಡ್ ಕಲರ್ ಲೈಟ್ಗಳು ಹಾಕಿದ್ದಾರೆ. ಅಲ್ಲಿ ಏನೋ ಅಲ್ಲಿ ಟವರ್ಗಳು ಇದೆಯೇ, ಅದರಲ್ಲಿ ಏನೋ ಕಂಬಗಳು ಇದೆಯೇ ಅಂತ ಗೊತ್ತಾಗುತ್ತದೆ. ಅದರಲ್ಲಿ ಏನೋ ಲೈಟ್ಗಳು ಹಾಕಿದ್ದಾರೆ ಅಂತ ಅವರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಸೈಡ್ನಲ್ಲಿ ಬಂದುಬಿಡ್ತಾರೆ. ಹೋಗಿ ಅವರು ರೈಟ್ ಸೈಡ್ನಲ್ಲಿ ಹೋಗೋವರು, ಅವರು ಸ್ವಲ್ಪ ರೈಟ್ನಲ್ಲಿ ಬಂದು ಅವ್ರು ಸ್ವಲ್ಪ ಲೆಫ್ಟ್ನಲ್ಲಿ ಬಂದು ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಹೋಗ್ತಾರೆ, ಚೆನ್ನಾಗಿ ಹೋಗ್ತಾರೆ, ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಆ ಲೈಟ್ಗಳು ಹಾಕಿದರೆ ಲೆಫ್ಟ್ನಲ್ಲಿ ಬರೋ ಅವರು ನೋಡ್ತಾರೆ, ಅಲ್ಲಿ ಏನೋ ಕೆಲಸ ನಡೀತಾ ಇದೆಯೇ, ಅದರಲ್ಲಿ ಏನೋ ಪೈಪುಗಳು ಹಾಕಿದ್ದಾರೆ, ಅದರಲ್ಲಿ ಪೈಪ್ ಹೊಡಿದ್ದಾರೆ, ಅದರಲ್ಲಿ ಲೈಟ್ ಕಾಣಿಸ್ತಾ ಇದೆಯೇ, ರೆಡ್ ಕಲರು, ಯೆಲ್ಲೋ ಕಲರು, ಯಾವುದೋ ಒಂದು ರೇಡಿಯಂ ಕಲರು, ಲೈಟ್ಗಳು ವೈಟ್ ಕಲರು, ಯಾವುದೋ ಒಂದು ರೇಡಿಯಂ ಕಲರ್ ಬರುತ್ತದೆ. ಅದು ಹೊಡಿದ್ರೆ ಅದು ಬಾರ್ಡರ್ ಮಾದಿರಿ ಆ ಥರ ಏನನ್ನ ಪೈಪ್ಗಳನ್ನು ಹೊಡಿದ್ರೆ ಅದು ಗೊತ್ತಾಗುತ್ತದೆ. ಈ ಥರ ಏನೋ ಕೆಲಸ ನಡೀತಾ ಇದೆಯಾ, ಪೈಪ್ಗಳು ಹಾಕ್ತಾ ಇದ್ದಾರೆ, ಸ್ವಲ್ಪ ಸೈಡಲ್ಲಿ ಹೋಗಬೇಕು ಅಂತ ಟೂ ವೀಲರ್ನಲ್ಲಿ ಬರೋವರನ್ನು ನೋಡ್ತಾರೆ, ಕಾರ್ನಲ್ಲಿ ಬರೋವರನ್ನು ನೋಡ್ತಾರೆ, ನೋಡಿಕೊಂಡು ಸೈಡ್ನಲ್ಲಿ ಹೋಗ್ತಾರೆ. ಈ ಥರ ಕೆಲಸ ಮಾಡೋವರು ಆ ಥರನೇ ಬಿಟ್ಬಿಡ್ತಾರೆ. ಇನ್ನೂ ಕೆಲಸ ಇದೆಯೇ, ಇನ್ನೂ ಮಾಡಬೇಕು, ಒಂದೇ ಸತಿ ಮಾಡೋಣ, ಒಂದೇ ಸತಿ ಪೈಪ್ಗಳು ಎಲ್ಲ ಆ ರೋಡ್ಗೆ ಆ ಲಾಸ್ಟ್ ವರೆಗೆ ಆ ಪೈಪ್ಗಳು ಹಾಕಿ ಮತ್ತೆ ಎಲ್ಲ ಒಂದೇ ಸತಿ ಫಿನಿಶ್ ಮಾಡೋಣ ಅಂತ ಬಿಟ್ಬಿಡ್ತಾರೆ. ಆ ಬಿಟ್ಬಿಟ್ಟು ಮತ್ತೆ ಏನಾಗುತ್ತೆ ಅಂದರೆ, ಯಾರಿಗೋ ಒಬ್ಬರಿಗೆ ತೊಂದರೆ ಆಗ್ತಾ ಇರುತ್ತದೆ. ಏನಂದರೆ ಈ ಥರ ಎಲ್ಲೋ ನೋಡಬೇಕು, ಈ ಥರ ಏನಂದರೆ ನೋಡಿ ಈ ಥರ ಪೈಪ್ಗಳು ಹಾಕಿದ್ದಾರೆ. ಇದರಲ್ಲಿ ಏನಂದರೆ ಒಂದು ಮಳೆನೂ ಬರ್ತಾ ಇದ್ದಿದೆ. ನೈಟ್ನಲ್ಲಿ ಕಾಣಿಸೋದಿಲ್ಲ. ನೈಟ್ನಲ್ಲಿ ಏನಂದರೆ ಒಂದು ಸ್ವಲ್ಪ ಡಾರ್ಕು ಇರುತ್ತದೆ, ಆ ರೋಡು ಡಾರ್ಕ್ ಇರುತ್ತದೆ. ಆ ನೈಟ್ನಲ್ಲಿ ಆ ಡಾರ್ಕು, ಆ ಲೈಟಿಂಗ್ ಸ್ವಲ್ಪ ಕಮ್ಮಿ ಇರುತ್ತದೆ. ಆ ಪೈಪ್ಗಳನ್ನು ಒಂದೇ ಕಲರ್ ಇರುತ್ತದೆ. ಮತ್ತು ಏನಾಗ್ತಾರೆ ಅಂದರೆ, ಯಾರನ್ನ ಫಾಸ್ಟ್ ಹೋಗೋವರು, ಇಲ್ಲಾಂದರೆ ಈ ಕಡೆ ಆ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರನ್ನ ಈ ಕಡೆ ದುಕಾನಗಳು ಇದೆಯೇ, ಈ ಕಡೆ ಜನಗಳು ಇದ್ದಾರೆ, ಈ ಕಡೆ ಜನಗಳು ಇದ್ದಾರೆ, ಅವರು ಈ ಕಡೆ ಬರ್ತಾರೆ, ಆ ಕಡೆ ಬರುತ್ತಾರೆ ಅಂತ ಜನಗಳು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಏನನ್ನ ಹೊಡಿದ್ರೆ ಟಕಾಮನಿ ಏನೋ ಒಂದು ಡ್ಯಾಮೇಜು, ಗ್ಲಾಸ್ಗಳು ಬಿದ್ದೋಗೋದು, ಗ್ಲಾಸ್ಗಳು ಬ್ಲಾಸ್ಟ್ ಆಗೋದು, ಏನೋ ಒಂದು ಆಗುತ್ತದೆ. ಅದಕ್ಕೋಸ್ಕರ ಏನಂದರೆ,
ಈ ಥರ ಕೆಲಸಗಳು ಆಗ್ತಾ ಇರುತ್ತದೆ, ಮಾಡ್ತಾ ಇರ್ತಾರೆ. ಒಂದು ತಾಲ್ಲೂಕಿನಲ್ಲಿ ಇಲ್ಲ, ಒಂದು ಡಿಸ್ಟಿಕ್ನಲ್ಲಿ ಇಲ್ಲ, ಎಷ್ಟು ಡಿಸ್ಟಿಕ್ಗಳು ಇದ್ದಾರೆ ನಮ್ಮ ಕರ್ನಾಟಕ, ಬ್ಯಾಂಗ್ಳೂರು ಸ್ಟೇಟು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಷ್ಟು ಡಿಸ್ಟಿಕ್ಗಳು ಇದೆಯೇ, ಎಷ್ಟು ತಾಲೂಕುಗಳು, ಎಷ್ಟು ಹಳ್ಳಿಗಳು ಇದ್ದಾರೆ. ಆ ಥರ ಕೆಲಸಗಳು ನಡೀತಾ ಇರ್ತದೆ, ಮಾಡ್ತಾ ಇರ್ತಾರೆ. ಅಲ್ಲಿ ಮಾಡುವವರು ಅವ್ರು ಏನು ಮಾಡಬೇಕಂದ್ರೆ ಸ್ವಲ್ಪ ಮುಂದೆ ಒಂದು 2-3 ಪೈಪುಗಳಿಗೆ ಈ ಥರ ಪೈಪ್ ಹೊಡಿದ್ರೆ ಎಲ್ಲರಿಗೂ ಚೆನ್ನಾಗಾಗುತ್ತದೆ. ಈ ಥರ ಪೈಪುಗಳಲ್ಲಿ ಮುಂದೆ ಹಾಕಿರ್ತಾರೆ. ಇನ್ನು ಏನಂದರೆ ಆ ಕಡೆ ಲಾಸ್ಟ್ ಪೈಪುಗಳಲ್ಲಿ, ಈ ಕಡೆ ಲಾಸ್ಟ್ ಪೈಪುಗಳಲ್ಲಿ ಏನು ಮಾಡಬೇಕಂದ್ರೆ ಒಂದು 2, 3, 4 ಈ ಥರ ಪೈಪುಗಳಲ್ಲಿ ಪೈಂಟ್ ಹೊಡಿ, ರೇಡಿಯಂ ಕಲರು ಲೈಟು, ದೂರದಿಂದ ಲೈಟ್ ಹಾಕಿದ್ರೇನು ಒಂಥರ ಲೈಟ್ಲು ಹಾಕಿದ್ದಾರೆ, ಆ ಥರ ಕಾಣಿಸ್ತದೆ. ಆ ಥರ ರೇಡಿಯಂ ಕಲರ್ ಪೈಂಟು ಈ ಮುಂದೆ ಪೈಪುಗಳನ್ನು, ಆ ಕಡೆ ಇರೋದು ಪೈಪುಗಳನ್ನು ಹೊಡಿಬಿಟ್ಟಿದ್ರೆ ಯಾರಿಗೆ ತೊಂದರೆ ಆಗೋದಿಲ್ಲ. ಯಾರು ಎಲ್ಲರೂ ಹೋಗ್ತಾ ಇರ್ತಾರೆ, ಎಲ್ಲರಿಗೂ ಒಳ್ಳೆ ಆಗುತ್ತದೆ. ಏನಂದರೆ ಗೊತ್ತಾಗುತ್ತದೆ, ನೋಡಪ್ಪ ಇಲ್ಲಿ ಕೆಲಸ ಆಗ್ತಾ ಇದೆಯಾ, ಇಲ್ಲಿ ಪೈಪುಗಳು ಆಗ್ತಾ ಇದ್ದಾರೆ, ಒಂದು ಮುಂದೆ ಪೈಪುಗಳನ್ನು ಪೈಂಟ್ ಹೊಡಿದ್ದಾರೆ, ಲೈಟ್ ಥರ ಕಾಣಿಸ್ತಾ ಇದೆಯಾ, ಸೈಡ್ನಲ್ಲಿ ಹೋಗಬೇಕು ಅಂದ್ರೆ ಎಲ್ಲರೂ ಫಾಸ್ಟ್ನಲ್ಲಿ ಹೋಗೋವ್ರನ್ನು ಸ್ವಲ್ಪ ಸೈಡ್ನಲ್ಲಿ ಬಂದು ಹೋಗ್ಬಿಡ್ತಾರೆ. ಸ್ಲೋನಲ್ಲಿ ಬರೋವ್ರನ್ನು ನೋಡಿಕೊಂಡು ಈ ಕಡೆ ನೋಡ್ತಾರೆ, ಅವಕ್ಕೆ ಲೈಟು ಕಾಣಿಸ್ತದೆ, ಈ ಕಡೆ ಜನಗಳು ಕಾಣಿಸ್ತಾರೆ. ಈ ಕಡೆ ಲೈಟುಗಳು ಹಾಕಿರೋದು, ಆ ಪೈಪ್ಗಳಲ್ಲಿ ಹಾಕಿರೋದು ರೇಡಿಯಂ ಕಲರು, ಅದು ಪೈಂಟು ಕಾಣಿಸ್ತದೆ, ಆ ಲೈಟ್ ಥರ ಕಾಣಿಸ್ತದೆ. ಈ ಕಡೆ ಜನ ಅವರು ಕಾಣಿಸ್ತಾರೆ, ಈ ಕಡೆ ಆ ಕಡೆ ನೋಡಿಕೊಂಡು ಸೆಂಟರ್ನಲ್ಲಿ ಅವರು ಹೋಗ್ತಾ ಇರ್ತಾರೆ. ಹಂಗೆ ಬಿಟ್ಬಿಟ್ಟಿದ್ರೆ ಏನಾಗುತ್ತೆ ಅಂದರೆ ಈ ಕಡೆ ಜನಗಳು ಕಾಣಿಸ್ತಾ ಇರ್ತಾರೆ, ಆ ದುಕಾನಗಳಲ್ಲಿ ಲೈಟ್ನಲ್ಲಿ ಇರೋದು, ಅದು ಏನೇನ ಐಟಮ್ಗಳು ಹಾಕಿದ್ದಾರೆ ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸೆಂಟರ್ನಲ್ಲಿ ಪೈಪಲ್ಲಿ ಹಾಕಿರೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಮಂದಿ ಸೈಡ್ನಲ್ಲಿ ಒಂದು ಅರ್ಧ ಅಡಿನೋ 1 ಅಡಿನೋ ಈ ಕಡೆ ಬಂದಿದ್ರೆ ಓಡ್ಬಿಟ್ಟಿದ್ರೆ ಎಲ್ಲರಿಗೂ ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಒಬ್ಬರಿಗೂ ಡೇಂಜರ್ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಈ ಥರ ಕೆಲಸ ಮಾಡಿ ಅವ್ರು ಏನು ಮಾಡಬೇಕಂದ್ರೆ ಎಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ಎಲ್ಲರೂ ಪೈಪ್ಗಳನ್ನು ಹೊಡಿದ್ರೆ ಏನಾಗೋದಿಲ್ಲ. ಏನಂದರೆ ಸ್ವಲ್ಪ ಮುಂದೆ ಇರೋದು ಪೈಪ್ಗಳಲ್ಲಿ, ಹಿಂದೆ ಇರೋ ಪೈಪ್ಗಳಲ್ಲಿ ಸ್ವಲ್ಪ ಪೈಂಟು ಹೊಡಿ ಬಿಟ್ಟಿದ್ರೆ ಯಾಕೆ ಆಗೋದಿಲ್ಲ. ಮತ್ತೆ ಸೆಂಟ್ರಲ್ ಪೈಪುಗಳು ಇದ್ದಾವೆ, ಆ ಐರನ್ ಪೈಪುಗಳು, ಮತ್ತೆ ಲಾಸ್ಟ್ನಲ್ಲಿ ಒಂದೇ ಸತಿ ಕೆಲಸ ಮಾಡಿದ್ರೂ ಏನಾಗೋದಿಲ್ಲ. ಏನಂದರೆ ಮುಂದೆ ಇರೋ ಪೈಪುಗಳಲ್ಲಿ, ಆ ಲಾಸ್ಟ್ ಇರೋ ಪೈಪುಗಳಲ್ಲಿ ಎಲ್ಲರೂ ಮಾಡಬೇಕು, ಪೈಂಟು ಮಾಡಬೇಕು. ಅದು ಪೈಂಟ್ ಮಾಡಿದರೆ, ಆ ಪೈಂಟ್ ಹೊಡಿದ್ರೆ, ಆ ಲೈಟ್ಗಳು ಹಾಕಿದರೆ, ಆ ರೇಡಿಯಂ ಕಲರ್ ಹಾಕಿದರೆ ಎಲ್ಲರಿಗೂ ಚೆನ್ನಾಗಾಗುತ್ತದೆ. ಈ ಥರ ಜಾಸ್ತಿ ಕೆಲಸಗಳು ಆಗ್ತಾ ಇರುತ್ತದೆ. ಏನಂದರೆ ಒಂದು ಬ್ರಿಡ್ಜ್ ಕೆಲಸಗಳು, ರೋಡ್ ಕೆಲಸಗಳು ಮಾಡೋವ್ರೂ ಅಷ್ಟೇ. ಒಂದು ರೋಡು ಇದೆಯೇ, ಈ ಕಡೆ ರೋಡು ಇದೆಯೇ, ಒಂದು ಕೆಳಗಡೆ ಏನೋ ಒಂದು ರೋಡಿಗೆ ಎಲ್ಲ ಅದು ಬ್ರಿಡ್ಜ್ ಕೆಲಸ ನಡೀತಾ ಇರುತ್ತದೆ. ಮತ್ತು ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸೈಡ್ನಲ್ಲಿ ಒಂದು 2 ಅಡಿ ಇಲ್ಲ 3 ಅಡಿನೋ 3 ಅಡಿ ಒಂದು ಬಿಟ್ಟು ಅದರಲ್ಲಿ ಏನಾರ ಸೈಡ್ನಲ್ಲಿ ಇಡಬೇಕು. ಒಂದು ಐರನ್ನು ಸ್ಟ್ಯಾಂಡ್ಗಳು, ಇಲ್ಲಾಂದರೆ ಕಲ್ಲುಗಳು, ಈ ಥರ ಜೆಂಡಾ ಏನೇನೋ ಒಂದು ಬ್ಯಾನರುಗಳು ಈ ಥರ ಬರುತ್ತದೆ, ಅದು ಆಗಬೇಕು. ಅದು ಏನಂದರೆ ಒಂದು ರೋಡ್ನಲ್ಲಿ ಕೆಳಗಡೆ ಅದು ಬ್ರಿಡ್ಜ್ ಕೆಲಸ ಮಾಡ್ತಾ ಇರ್ತಾರೆ. ಅದು ಏನಂದರೆ ಸ್ವಲ್ಪ ಡೌನ್ ಇರುತ್ತದೆ. ಅದರಲ್ಲಿ 1 ಅಡಿ ಬಿಟ್ಟಿದ್ರೇನು, 1 ಅಡಿ ಬಿಟ್ಟು ಆ ರೋಡ್ ಪಕ್ಕದಲ್ಲಿ ಕಲ್ಲುಗಳು ಸ್ಟ್ಯಾಂಡ್ಗಳು ಇಟ್ಟಿದ್ರೇನು ಡೇಂಜರ್ ಆಗುತ್ತದೆ. ಏನನ್ನ ಸ್ವಲ್ಪ ಲಾರಿಗಳು, ದೊಡ್ಡ ಲಾರಿಗಳು ಬರುತ್ತಾ ಇರುತ್ತದೆ, ಲಗೇಜು ಫುಲ್ಲು ಇರುತ್ತದೆ, ಟೆಂಪೋಗಳು, ಈ ಥರ ಬಸ್ಸುಗಳು ಫುಲ್ಲು ಲಗೇಜು ಫುಲ್ಲು ಅದು ಟನ್ನೇಜ್ ಇರುತ್ತದೆ. ಅದು ಏನಂದರೆ ವೆಯ್ಟ್ ಜಾಸ್ತಿ ಇರುತ್ತದೆ. ಅದು 1 ಅಡಿ ರೋಡಿಗೆ ಕಲ್ಲು ಇಟ್ಟು ಸೈಡ್ನಲ್ಲಿ ಹಾಕಿದ್ರೂ ಏನಾಗುತ್ತದೆ, 1 ಅಡಿ ಸೈಡ್ನಲ್ಲಿ ಹೋಗಿದ್ರೇನು ಏನಂದರೆ ಏನನ್ನ ಅದು ಕಟ್ಟಾಗಿ ಏನನ್ನೋ ಒಂದು ಟೆಂಪೋನೋ ಲಾರಿನೋ ಬಸ್ಸುನೋ ಏನಾಗುತ್ತದೆ ಕೆಳಗಡೆ ಬಿದ್ದೋಗುತ್ತದೆ. ಅದಕ್ಕೋಸ್ಕರ 2 ಅಡಿ ಇಲ್ಲ 3 ಅಡಿ ಇರಲಿ, 3 ಅಡಿ ಇಲ್ಲ ಅಂದ್ರೇನು 4 ಅಡಿ ಬಿಟ್ಟು ಅಲ್ಲಿ ಸ್ಟ್ಯಾಂಡ್ಗಳು ಇಟ್ಟಿದ್ರೆ ಒಂದು 3 ಅಡಿ 4 ಅಡಿ ಈ ಥರ ನೋಡ್ಕೋಬೇಕು. ಎಷ್ಟು ಡೌನ್ ಕೆಳಗಡೆ ಈ ರೋಡ್ ಕೆಲಸ, ಬ್ರಿಡ್ಜ್ ಕೆಲಸ ನಡೀತಾ ಇದೆಯೇ, ಅದರಲ್ಲಿ ಸೈಡಲ್ಲಿ ಏನಿದೆಯೇ, ಅದು ಮಟ್ಟಿನ ಅದು ಏನಿದೆಯೇ ಅಂತ ನೋಡಿಕೊಂಡು ಮತ್ತೆ ಆ ಸೈಡ್ನಲ್ಲಿ ಸ್ಟ್ಯಾಂಡ್ಗಳು, ಕಲ್ಲುಗಳು, ಈ ಥರ ಬ್ಯಾನರ್ಗಳು ಇಟ್ಟಿದ್ರೆ ಈ ಕಡೆ ಆ ಕಡೆ ಬರೋ ಬಸ್ಸುಗಳು, ಟೆಂಪೋಗಳು, ರೋಡ್ಗಳು, ಈ ರೋಡ್ನಲ್ಲಿ ವಾಹನಗಳು ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಹಂಗೆ ಬಿಟ್ಟಿದ್ರೆ 1 ಅಡಿ ಬಿಟ್ಟು ಕಲ್ಲುಗಳು ಇಟ್ಟಿದ್ರೇನು ಡೇಂಜರ್ ಆಗುತ್ತದೆ. ಏನಪ್ಪ ಸೈಡ್ನಲ್ಲಿ ಸ್ವಲ್ಪ ಹೋಗೋಣ, 1 ಅಡಿ ಬಿಟ್ಟು, ಇಲ್ಲಾಂದರೆ 2 ಅಡಿ ಬಿಟ್ಟು, 1 ಫೀಟು 2 ಫೀಟು ಬಿಟ್ಟು ಹೋಗೋಣ ಅಂತ ಹೋಗಿದ್ರೇನು ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಏನನ್ನ ವೆಯ್ಟ್ ಬಂದಿದ್ರೆ, ವೆಯ್ಟೇಜ್ ಬಂದಿದ್ರೆ ಏನಂದರೆ ಒಂದು ಚಕ್ರಾನು ಏನೇನೋ ಸ್ವಲ್ಪ ಈ ಕಡೆ
ಬಂದಿದ್ರೆ ಅದು ಕಟ್ಟಾಗಿ ಈ ಕಡೆ ಬಿದ್ದೋಗುತ್ತದೆ, ಅಪ್ಸೈಡ್ ಆಗುತ್ತದೆ. ಅದಕ್ಕೋಸ್ಕರ ಕೆಲಸ, ಈ ರೋಡ್ ಕೆಲಸ ಮಾಡೋವರನ್ನು ನೋಡಿಕೊಂಡು ಹುಷಾರ, ಯಾರಿಗೆ ತೊಂದರೆ ಆಗಬಾರ್ದು, ಈ ಕೆಲಸ ಮಾಡೋವರಿಗೂ ತೊಂದರೆ ಆಗಬಾರ್ದು, ಇದು ತಗೊಂಡಿದ್ದಾರೆ, ಈ ಕೆಲಸ ಮಾಡೋವರು ಅವ್ರಿಗೂ ಏನು ತೊಂದರೆ ಆಗಬಾರ್ದು, ಈ ಥರ ಗಾಡಿಗಳು ಹೋಗ್ತಾ ಇರುತ್ತದೆ ಅವ್ರಿಗೂ ಏನು ತೊಂದರೆ ಆಗಬಾರ್ದು. ಏನೋ ಟೂ ವೀಲರು, ಸೈಕಲು ಏನೋ ಇದೆ ಸಡನ್ಲಿ ಹೋಗ್ಬಿಡ್ತಾರೆ. ಒಂದು ಕಾರ್ ಇರಲಿ, ಒಂದು ಟೆಂಪೋ ಇರಲಿ, ಒಂದು ಬಸ್ಸು ಇರಲಿ, ಒಂದು ಲಾರಿ ಇರಲಿ, ಅದರಲ್ಲಿ ಏನು ಲಗೇಜ್ ಇರುತ್ತದೆ, ಎಷ್ಟು ವೆಯ್ಟ್ ಇರುತ್ತದೆ, ಆ ಥರ ಎಲ್ಲರೂ ಯೋಚನೆ ಮಾಡಿ ಈ ಥರ ಕೆಲಸಗಳು ಮಾಡಿದರೆ ಯಾರಿಗೆ ತೊಂದರೆ ಆಗೋದಿಲ್ಲ. ಹಂಗೆ ಬಿಟ್ಬಿಡ್ತಾರೆ, ಇನ್ನೂ ಕೆಲಸ ಇದೆಯೇ, ಇನ್ನೂ ಕೆಲಸ ಇದೆಯೇ, ಇನ್ನೂ ಮಾಡಬೇಕು, ಇವತ್ತು ರಜಾ ಇದೆಯೇ, ನಾಳೆ ಹಬ್ಬ ಇದೆಯೇ, ಈ ಥರ ಯಾವುದೋ ಒಂದು ಹಾಲಿಡೇಸ್ ಇದೆಯೇ, ಆ ಥರ ಬಿಟ್ಬಿಡ್ತಾರೆ. ಕೆಲಸ ಮಾಡಲ್ಲ, ಈ ಥರ ರಜಾ ಇದೆಯೇ, ಒಂದು 2 ದಿನ 3 ದಿನ ಮತ್ತೆ ಬಂದು ಮಾಡೋಣ ಅಂತ ಕೆಲಸ ಬಿಟ್ಬಿಡ್ತಾರೆ. ಮತ್ತು ಏನಾಗುತ್ತಂದರೆ ಈ ಥರ ಅರ್ಧ ಕೆಲಸನಲ್ಲಿ ಬಿಟ್ಟಿದ್ರೆ ಅದಕ್ಕೆ ಏನು ಬರೋವರೆಗೆ ಹೋಗೋವರೆಗೆ ಈ ಗಾಡಿಗಳಿಗೆ ಅವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಈ ಥರ ಕೆಲಸ ಮಾಡುವವರು, ಈ ಬ್ರಿಡ್ಜ್ ಕೆಲಸ ಇರಲಿ, ಈ ರೋಡ್ ಕೆಲಸ ಇರಲಿ, ಅವರು ಒಂದು ಏನೇನೋ ರೋಡ್ನಲ್ಲಿ ಗುಂತೆಗಳು ಇರುತ್ತದೆ, ಅದಕ್ಕೆ ನೋಡಿಕೊಂಡು ಏನು ಮಾಡಬೇಕಂದ್ರೆ ಅದಕ್ಕೆ ಚೆಕ್ಬಂದಿ ಮಾಡಬೇಕು. ಈ ಕಡೆ ಬಂದಿದ್ದರೆ ಈ ಥರ ಡೇಂಜರ್ ಆಗುತ್ತದೆ, ಈ ಕಡೆಯಿಂದ ಹೋಗಬೇಕು, ಈ ಕಡೆಯಿಂದ ಹೋಗಬಾರ್ದು, ಈ ಕಡೆಯಿಂದ ಹೋಗಬಾರ್ದು, ಈ ಕಡೆಯೇ ಹೋಗಬೇಕು. ಆ ಥರ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಅದಕ್ಕೋಸ್ಕರ ಈ ಥರ ಪೈಪುಗಳು ಇಲ್ಲಿ, ಟವರ್ಗಳಲ್ಲಿ ಈ ಥರ ಹಾಕಿ ಅವರು ಏನು ಮಾಡಬೇಕಂದ್ರೆ ಅದಕ್ಕೂ ಮುಂದೆ ಒಂದು 2-3 ಪೈಪ್ಗೆ ಪೈಂಟ್ ಹೊಡಿದ್ರೆ ಏನು ಯಾಕೆ ತೊಂದರೆ ಆಗೋದಿಲ್ಲ. ಮತ್ತು ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿವರೆಗೆ ಆ ಪೈಪುಗಳನ್ನು 1-2 ಪೈಂಟು ಹೊಡಿ, ಆ ರೇಡಿಯಂ ಕಲರ್ ಹೊಡಿದ್ರೆ ಲೈಟ್ ಥರ ಕಾಣಿಸ್ತದೆ, ಎಲ್ಲರಿಗೂ ಚೆನ್ನಾಗಾಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಈ ಕಡೆ ಆ ಕಡೆ ಹೋಗೋ ಗಾಡಿಗಳು ಒಳ್ಳೆಯ ಹೋಗ್ತಾರೆ, ಯಾಕೆ ತೊಂದರೆ ಆಗೋದು. ಅದಕ್ಕೋಸ್ಕರ ಈ ಥರ ರೋಡ್ ಕೆಲಸಗಳು ಮಾಡೋವರು ಹುಷಾರ ಇರಬೇಕು. ಏನಂದರೆ ಈ ಥರ ಮಾಡೋವರು ಯಾಕೆ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಏನೋ ಒಂದು ಚೆಕ್ಬಂದಿ ಮಾಡಿ ಬಿಡಬೇಕು. ಹಂಗೆ ಬಿಟ್ಟಿದ್ರೆ ಯಾರಿಗೋ ಒಬ್ಬರಿಗೂ ತೊಂದರೆ ಆಗುತ್ತದೆ. ಯಾರಿಗನ ಒಬ್ಬರು ತೊಂದರೆ ಆಗಿದ್ರೂ ಎಲ್ಲರಿಗೂ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಒಬ್ಬರಿಗಿಲ್ಲಿ ಯಾರನ್ನ ಇಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಈ ಥರ ಪೈಪುಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ನಲ್ಲಿ ಬಂದು, ಟೂ ವೀಲರ್ನಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ನಲ್ಲಿ ಓಡಿಬಿಡ್ತಾ ಇದ್ದಾರೆ. ಓಡಿಬಿಟ್ಟಿದ್ರೆ ಏನಾಗುತ್ತದೆ, ಅವ್ರ ಕಾರು ಡ್ಯಾಮೇಜ್ ಆಗುತ್ತದೆ, ಅವ್ರಿಗೂ ಎಷ್ಟು ಖರ್ಚು ಆಗುತ್ತದೆ. ಒಂದು ಕಾರು ಎಷ್ಟೆಷ್ಟು ಲಕ್ಷಗಳಿರುತ್ತದೆ, ಆ ಒಂದು ಕಾರು ಏನನ್ನ ಡ್ಯಾಮೇಜ್ ಆಗಿದ್ದರೆ ಎಷ್ಟು ಖರ್ಚು ಬರುತ್ತದೆ. ಒಂದು 20,000, 30,000, 50,000 ಈ ಥರ ಖರ್ಚುಗಳು. ಗ್ಲಾಸು ಬ್ಲಾಸ್ಟ್ ಆಗಿದ್ದರೆ, ಗ್ಲಾಸು ಬಿದ್ದೋಗಿದ್ರೆ ಅದು ಎಷ್ಟು ಖರ್ಚುಗಳು. ಆ ಗ್ಲಾಸುಗಳು ಏನನ್ನ ಬ್ಲಾಸ್ಟ್ ಆಗಿ ಅವರ ಮೇಲೆ ಅವರು ಕಾರು ಓಡಿಸೋ ಅವರಿಗೆ ಒಳಗಡೆ ಏನನ್ನ ಆ ಗ್ಲಾಸ್ ಪೀಸುಗಳು ಮುಂದೆ ಅದು ಬಂದಿದ್ರೆ ಅದು ಏನಾಗುತ್ತದೆ, ಯಾರಿಗನ್ನ ಏನನ್ನೋ ಒಂದು ತೊಂದರೆ ಆಗುತ್ತದೆ. ಓಡಿಸೋವ್ರಿಗೇನು, ಕಾರ್ನಲ್ಲಿ ಇರೋವ್ರಿಗೆ ಯಾರನ್ನ ಇಲ್ಲಿ ಈ ಥರ ತೊಂದರೆ ಆಗುತ್ತದೆ. ಒಬ್ಬರಿಗೆ ಇಬ್ಬರಿಗೆ ಒಂದು 3 ಜನ 4 ಜನ ಎಷ್ಟು ಜನ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಟೂ ವೀಲರ್ನಲ್ಲಿನೂ ಒಬ್ಬರು ಇಬ್ಬರು ಹೋಗ್ತಾ ಇರ್ತಾರೆ. ಅವ್ರಿಗೂ ಏನು ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಈ ಥರ ಚೆಕ್ಬಂದಿ ಮಾಡಬೇಕು. ಇಲ್ಲ ಅಂದರೆ ಹಂಗೆ ಬಿಟ್ಟರೆ ಏನಾಗೋದಿಲ್ಲ. ಏನಾಗುತ್ತದೆ ಅಂದರೆ ಯಾರಿಗೋ ಒಂದು ತೊಂದರೆ ಆಗ್ತಾ ಇರುತ್ತದೆ, ಯಾರಿಗೋ ಒಂದು ಡೇಂಜರ್ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಈ ಥರ ಕೆಲಸ ಮಾಡೋವರು ಏನು ಮಾಡಬೇಕಂದ್ರೆ ಅವರು ಹುಷಾರ ಇರಬೇಕು, ಯಾರಿಗೆ ತೊಂದರೆ ಆಗಬಾರ್ದು. ಈ ಥರ ಅದಕ್ಕೋಸ್ಕರ ಏನಿದೆ, ಯಾವ ಕಲರ್ ಪೈಪ್ ಹಾಕಿದ್ದೀವಿ ನಾವು, ಅದಕ್ಕೆ ಏನು ಮಾಡಬೇಕು ಸಡನ್ಲಿ ಮಾಡಿ ಅದಕ್ಕೆ ಪೈಪು ಏನೋ ರೇಡಿಯಂಗಳು ಮಾಡಿ ಅದಕ್ಕೆ ಬಿಡಬೇಕು. ಅದು 1 ಇರಲಿ 2 ಇರಲಿ 3 ಇರಲಿ ಈ ಥರ ಪೈಪ್ಗಳಲ್ಲಿ ಪೈಂಟ್ ಹಾಕಿ ಬಿಡಬೇಕು. ಇಲ್ಲಾಂದರೆ ಏನೋ ಒಂದು ತೊಂದರೆ ಆಗುತ್ತಾ ಇರುತ್ತದೆ. ಈ ಥರ ಜಾಸ್ತಿ ಕೆಲಸಗಳು ನಡೀತಾ ಇರುತ್ತದೆ. ರೋಡ್ ಕೆಲಸಗಳು, ಬ್ರಿಡ್ಜ್ ಕೆಲಸಗಳು, ಇನ್ನೇನು ಯಾವುದ್ಯಾವುದೋ ಎಲ್ಲರಿಗೂ ಒಳ್ಳೆ ಆಗಬೇಕು. ಈ ಥರ ಪೈಪ್ಗಳು ಆಗ್ತಾ ಇರ್ತಾರೆ, ರೋಡ್ ಕೆಲಸಗಳು ನಡೀತಾ ಇರ್ತದೆ. ಅದಕ್ಕೋಸ್ಕರ ಏನನ್ನ ಇರಲಿ ಈ ಥರ ಕೆಲಸ ಮಾಡೋವರು ನೋಡಿಕೊಂಡು ಯಾಕೆ ತೊಂದರೆ ಆಗಬಾರ್ದು ಅಂತ ಈ ಕೆಲಸಗಳು ಮಾಡಬೇಕು. ಈ ಥರ ಕೆಲಸಗಳು ನಡೀತಾ ಇದ್ದರೆ ಏನಾಗುತ್ತದೆ, ಕಾರುಗಳು ಜಾಸ್ತಿ ಹೋಗ್ತಾ ಇರ್ತಾರೆ. ನೈಟ್ನಲ್ಲಿ ಮಳೆ ಬರುತ್ತಾ ಇರುತ್ತದೆ,
ಬರ್ತಾ ಇದೆಯೇ. ಅದು ಏನಂದರೆ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಟಕಾಮಲ್ಲಿ ಹೊಡಿಬಿಡ್ತಾ ಇದ್ದಾರೆ, ಅವ್ರ ಕಾರ್ ಡ್ಯಾಮೇಜ್ ಆಗೋಗಿದೆಯೇ. ಈ ಥರ ಬರ್ತಾನೆ ಇರ್ತಾರೆ. ಯಾರನ್ನ ಒಬ್ಬರು ಹಿಂದೆ ಒಬ್ಬರು ಮತ್ತೆ ಇನ್ನೊಂದು ಬಂದಿದ್ದಾರೆ, ಅವರು ಹೊಡಿಬಿಡ್ತಾ ಇದ್ದಾರೆ. ಈ ಥರ ಹೊಡಿಬಿಡ್ತಾ ಇದ್ದರೆ ಏನಾಗುತ್ತದೆ, ಎಲ್ಲರಿಗೂ ತೊಂದರೆ ಆಗುತ್ತದೆ. ಆ ಪೈಪ್ಗಳನ್ನು ಡ್ಯಾಮೇಜ್ ಆಗುತ್ತದೆ. ಎಲ್ಲರೂ ಈ ಕಡೆ ಆ ಕಡೆ ಅಂಗಡಿಗಳು, ಶಾಪ್ಗಳು ಅವರೆಲ್ಲರೂ ನೋಡ್ತಾ ಇದ್ದಾರೆ. ನೋಡಪ್ಪ ಈ ಥರ ಆಗ್ತಾ ಇದೆಯೇ, ಈ ಥರ ಬಿಟ್ಬಿಟ್ಟಿದ್ದಾರೆ ಕೆಲಸ, ಇದಕ್ಕೆ ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೈಟ್ನಲ್ಲಿ ಮಳೆ ಬರುತ್ತಾ ಇದೆ, ಈ ಥರ ಹೊಡಿಬಿಡ್ತಾ ಇದ್ದಾರೆ, ಯಾರಿಗನ್ನ ತೊಂದರೆ ಆಗುತ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಥರ ಶಾಪ್ಗಳು ಅವರು ಈ ರೋಡ್ನಲ್ಲಿ ಹೋಗೋವರು ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಥರ ಏನಪ್ಪ ಈ ಥರ ಕೆಲಸ ಮಾಡಿದ್ದಾರೆ, ಒಳ್ಳೇದು ಮಾಡ್ತಾ ಇರೋದು ಏನೋ ಒಳ್ಳೇದೇ, ಏನಂದರೆ ಬಿಟ್ಬಿಡ್ತಾ ಇದ್ದಾರೆ. ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಬರ್ತಾ ಇದ್ದಾರೆ, ಹೊಡ್ಬಿಡ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ, ಈ ಕಡೆಯಿಂದ ಹೊಡ್ಬಿಡ್ತಾ ಇದ್ದಾರೆ, ಆ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರನ್ನು ಡ್ಯಾಶ್ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಈ ಥರ ಫೈಟ್ ಹಾಕಿದ್ರೆ, ಈ ಥರ ಬಿಟ್ಟಿದ್ರೆ ಏನು ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಆ ಥರ ಜನಗಳು ನೋಡಿ ಹೇಳ್ತಾ ಇದ್ದಾರೆ. ಏನಂದರೆ ಈ ಥರ ಬಿಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಆ ಕಡೆಯಿಂದ ಗಾಡಿಗಳು ಬರ್ತಾ ಇದ್ದಾರೆ. ಅದು ಏನಂದರೆ ಅದು ಒಂದೇ ಕಲರ್ ಇದೆಯಾ ಆ ಪೈಪುಗಳು, ದೂರದಿಂದ ನೈಟ್ನಲ್ಲಿ ಇನ್ನೂ ಕಾಣಿಸೋದಿಲ್ಲ. ಒಂದೇ ಕಲರ್ ಇದ್ದರೆ ಏನಂದರೆ ಅವ್ರಿಗೆ ದೂರದಿಂದ ಕಾಣಿಸೋದಿಲ್ಲ, ಏನೋ ಒಂದೇ ರೋಡ್ ಇದೆಯಾ ಅಂತ ಈ ಕಡೆ ಸೆಂಟರ್ನಲ್ಲಿ ಹೋಗ್ಬಿಡ್ತಾರೆ. ಅದು ಏನಂದರೆ 1-2 ಪೈಪುಗಳು ಹೊಡಿ ಅದು ಡ್ಯಾಮೇಜ್ ಆಗುತ್ತದೆ. ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ನ್ಯೂಸ್, ಛೋಟಾ ವಿಡಿಯೋ ಚಾನಲ್ ಈ ನ್ಯೂಸ್ನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.